ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಗಿ. ನೀವು ಕೂಡ ಅಧಿಕಾರಕ್ಕೆ ಬಂದಾಗ ಅದೇ ಭ್ರಷ್ಟಾಚಾರ ಮುಂದುವರಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಅವ್ರ ಹತ್ರ ಈಗಾಗಲೇ ಹೆಂಡತಿ ಮಕ್ಕಳ ಮೇಲೆ ಆಣೆ ಪ್ರಮಾಣವನ್ನು ಮಾಡಿಸ್ಕೊಂಡಿದ್ದೀನಿ. ರಾಜೀನಾಮೆಗೆ ಪತ್ರಕ್ಕೂ ಸಹಿ ಮಾಡಿಸ್ಕೊಂಡಿದ್ದೀನಿ. ಆಗೊಮ್ಮೆ ನಿಮ್ಮ ತಂಡ ಸೋತ್ರೆ ಏನು ಮಾಡ್ತೀರಿ? ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ. ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಅದನ್ನು ತಡೆಯುವಂಥ ಕೆಲಸ ನಮ್ಮ ತಂಡ ಮಾಡೇ ಮಾಡ್ತೀವಿ. ಪ್ರೀತಮ್ ಸರ್, ಈಗ ಹಿರಿಯಣ್ಣನ ಚಾಲು ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಈಗಾಗಲೇ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಸೊಸೈಟಿ. ಸೊ ನೀವು ಕೂಡ ಅಧಿಕಾರಕ್ಕೆ ಬಂದಾಗ ಅದೇ ಚಾಳಿ ಅಂದರೆ ಅದೇ ಭ್ರಷ್ಟಾಚಾರ ಮುಂದುವರಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಸರ್ ಗೊತ್ತು ಸರ್, ಮತ್ತೆ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಲ್ಲ, ಅವರೆಲ್ಲ ಮತ್ತೆ ಭ್ರಷ್ಟಾಚಾರದ ಆರೋಪ ಏನಾದ್ರು ಬಂದಿದ್ದೆ ಆದರೆ ಅವ್ರ ಹತ್ರ ಎಲ್ಲ ಈಗಾಗಲೇ ಹೆಂಡತಿ ಮಕ್ಕಳ ಮೇಲೆ ಆಣೆ ಪ್ರಮಾಣವನ್ನು ಮಾಡಿಸ್ಕೊಂಡಿದ್ದೀನಿ. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಅವ್ರ ಹತ್ರ ರಾಜೀನಾಮೆಗೆ ಪತ್ರಕ್ಕೂ ಸಹ ಸಹಿ ಮಾಡಿಸ್ಕೊಂಡಿದ್ದೀನಿ. ಏನು ಅಂಥವ್ರಿಂದ ರಾಜೀನಾಮೆ ತೊಗೊಂಡ್ಬಿಡ್ತೀರಿ? ಭ್ರಷ್ಟಾಚಾರದಲ್ಲಿ ಯಾರು ತೊಡಗ್ತಾರ ಅಂಥವ್ರಿಂದ? ಹೌದು ಸರ್, 13 ಜನ ಸದಸ್ಯರಿಂದ ನಾವು ಆಲ್ರೆಡಿ ರಾಜೀನಾಮೆ ಪತ್ರ ಸೈನ್ ಹಾಕ್ಸಿದ್ದೀವಿ. ಭ್ರಷ್ಟಾಚಾರ ಕಂಡು ಬಂದಲ್ಲಿ ನಾವೇ ಹೋಗಿ ರಾಜೀನಾಮೆ ಪತ್ರ ಕೊಟ್ಟು ತಗೊಳ್ತೀವಿ. ನಿಜಕ್ಕೂ ಕುತೂಹಲ. ಈಗ ನೋಡಿ, ಈಗ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಸೊಸೈಟಿವರೆಗೂ ಭ್ರಷ್ಟಾಚಾರ ಅನ್ನೋದು ಹೆಂಗೆ ಬೇರೂರ್ಬಿಟ್ಟಿದೆ ನೋಡಿ. ನಿಮ್ಗೆ ಹಣ ಎಲ್ಲಿಂದ ಹೋಗಿ ಬರುತ್ತೆ ಅಂತ, ನಿಮ್ಮ ಸೊಸೈಟಿಯಿಂದ ಹಣ ಎಲ್ಲಿ ಬರುತ್ತೆ ಅಂತ? ಸರ್, ನೌಕರರ ಮೂಲ ಯಾವುದು? ಈಗ ನೌಕರರ ನೌಕರರಿಗೆ ತಿಂಗಳ ವಂತಿಕೆ ಅಂತೇಳಿ ಕಟ್ಟಾಗುತ್ತೆ. ಆ ಹಣದ ಅಲ್ಲಿ ಆರ್ ಡಿ ಅಮೌಂಟ್ ಮಾಡಿಕೊಂಡು ಬಳಕೆ ಆಗುತ್ತೆ. ಆ ಬಡ್ಡಿ ಎಲ್ಲ ಅದರಿಂದ ಸೊಸೈಟಿ ನಡಿಬೇಕು, ಮತ್ತು ವ್ಯವಹಾರ ಆಗುತ್ತಲ್ಲ ಅದರಿಂದ ಸೊಸೈಟಿ ನಡಿಬೇಕು ಅಂತೇಳಿ ಉದ್ದೇಶ. ಅದರಿಂದ ಸೊಸೈಟಿ ನಡೀತಾ ಇದೆ ಸರ್. ಓಕೆ. ಆದರೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರೆ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರ್ತಾಯಿತ್ತು ಸರ್. ಇವತ್ತೇನು ಉದಾಹರಣೆಗೆ ಖಾಸಗಿ ಮಾರ್ಟ್ಗಳು ನೋಡಿದಿರಲ್ಲ, ಖಾಸಗಿ ಮಾರ್ಟ್ಗಳು, ಹೌದು, ಅದಕ್ಕಿಂತ ಏನು ಕಡೆ ಇರಲಿಲ್ಲ ಸರ್. ಈಗ ಒಂದು ಸಣ್ಣ ಶೆಟ್ರ್ ಅಂಗಡಿ ಥರ ಮಾಡ್ಕೊಂಡವ್ರೆ ಸರ್. ಶೆಟ್ರ್ ಅಂಗಡಿ ಥರ ಇದೆ. ಮಾಡಿದ್ರೆ ನೀವು ಮಾರ್ಟ್ ಥರನೂ ಮಾಡ್ಬೋದಾಗಿತ್ತು ಅಂತ ಮಾಡ್ಬೋದಿತ್ತು. ಆ ಕಾನ್ಸೆಪ್ಟ್ ಇದೆಯಾ? ನೀವೇನಾದ್ರು ಗೆದ್ದು ಬಂದರೆ? ಸರ್, ಈಗ ಆಲ್ರೆಡಿ ನಾವು ಇದ್ರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀವಿ. ನಮ್ಮನ್ನು ಆಯ್ಕೆ ಮಾಡ್ಕೊಂಬಂದ್ರೆ ನಾವು 3 ಅಥವಾ 4 ಮಾರ್ಟ್ ಮಾಡ್ತಿದ್ದೀವಿ. ಅಂದರೆ ಡಿವಿಷನ್ಗೆ ಒಂದು ಮಾರ್ಟ್ ಮಾಡ್ಬೇಕಂತ ನಮ್ದು. ಅಲ್ಲ, ಈಗಿರೋವಂಥದ್ದು ಶೋಚನೀಯ ಸ್ಥಿತಿ ಅಂತ ಅನ್ಸುತ್ತೆ. ಯಾಕಂದರೆ ಇಡೀ ಬೆಂಗಳೂರಿಗೆ ಕೇವಲ ಶಾಂತಿನಗರ ಒಂದು ಅಲ್ಲಿ ಮಾತ್ರನೇ ಏನು ಸೊಸೈಟಿ ಇದೆ ಅಂದರೆ, ಬೆಂಗಳೂರಿನಲ್ಲಿ ಇರುವಂಥ ನಾನಾ ಭಾಗದಲ್ಲಿ ಇರುವಂಥ ಈ ನೌಕರರು ಅಲ್ಲೇ ಹೋಗಿ ಕೊಂಡ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ? ಅದೊಂದು ಕಾಮನ್ ಸೆನ್ಸ್ ಅಲ್ವಾ ಸರ್? ಅದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನೀವು ಬಂದರೆ ಏನಾದರೂ ಬದಲಾವಣೆ ಮಾಡ್ತೀರಾ? ನಿರೀಕ್ಷೆ ಮಾಡ್ಬೋದಾ ಸರ್? ಬದಲಾವಣೆ ಅಂದರೆ ಒಂದೇ ಸರ್. ಇವತ್ತು ಆಧುನಿಕ ಯುಗ ಇದು. ಮೊಬೈಲ್ ಇರುತ್ತೆ. ಮೊಬೈಲ್ನಲ್ಲಿ ಆ್ಯಪ್ ಮಾಡ್ತೀವಿ ಸರ್. ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ್ಯಪ್ ಮಾಡ್ತೀವಿ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ನೌಕರರ ಕುಟುಂಬದವರು ಅಥವಾ ನೌಕರ ಬುಕ್ ಮಾಡಿದ್ರೆ ಮನೆ ಬಾಗಿಲಿಗೆ ದಿನಸಿ ರೇಷನ್ ಎಲ್ಲ ಬರ್ತದೆ. ಇದನ್ನು ಹೊರತುಪಡಿಸಿ ಏನಾದರೂ ಬೇರೆ ಬೇರೆ ಡಿಪೋಗಳಲ್ಲಿ ಈ ರೀತಿ ಸೊಸೈಟಿ ಓಪನ್ ಮಾಡೋಂಥ ಪ್ಲಾನ್ ಏನಾದರೂ ಇದೆಯಾ ನಿಮಗೆ ಅಂತ? ಸರ್, ಹಾಗೆ ನಾವು ಈಗಾಗಲೇ ಶಾಂತಿನಗರದ ಅಲ್ಲಿ ಒಂದೇ ಇರೋ ಕಾರಣ ಬೇರೆ ಬೇರೆ ಡಿಪೋನಲ್ಲೂ ಏನಾದರೂ ಈಗ ಹೆಸರಾಂತ ಮಾರ್ಟ್ ಅಂದರೆ ಡಿ ಮಾರ್ಟ್ ಮಾದರಿಲಿ ನಮ್ದು ಒಂದು ಆಲೋಚನೆ ಇದೆ. ನಾವು ಅಧಿಕಾರಕ್ಕೆ ಬಂದರೆ ಬಿ ಮಾರ್ಟ್ ಮಾಡಬೇಕು ಅಂತ. ಬಿ ಮಾರ್ಟ್ ಅಂದರೆ ಡಿ ಮಾರ್ಟ್ ಬದಲು BMTC ನೌಕರರ ಮಾರ್ಟ್ ಸೂಪರ್ ಈಗ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲ ನೌಕರು ನಮ್ಮ ಜೊತೆ ನಿಂತ್ಕೊಂಡು ಮತದಾನ ಮಾಡಿ ನಮ್ಮನ್ನು ಗೆಲ್ಸ್ಕೊಟ್ರೆ ಮಾಡ್ಬೋದು ಸರ್. ಇದು ದೊಡ್ಡ ವಿಚಾರ ಅಲ್ಲ ಸರ್. 30,000 ಜನ ನೌಕರರು ಸದಸ್ಯರಾದಾಗ ತಿಂಗಳ ವಂತಿಕೆ ಬರುತ್ತೆ, ಅದು ಬಳಕೆ ಮಾಡ್ಕೋಬೋದು. ಎಲ್ಲ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀವಿ. ಎಲ್ಲ ಕಾಳಜೀರ ಅಂಥವ್ರು. ನಮ್ಮ ಒಬ್ಬರು ಮಹಿಳಾ ಕ್ಯಾಂಡಿಡೇಟ್ ಇದ್ದಾರೆ ಸರ್, ಮಹಿಳಾ ಅಭ್ಯರ್ಥಿ. ಬಸ್ ಅವ್ರ ಕಂಡಕ್ಟರ್ ನಿರ್ವಾಹಕರು. ಬಸ್ನಲ್ಲಿ ಒಂದು 8 ವರ್ಷದ ಮಗು ಸಿಕ್ಕಿದೆ ಸರ್. ಅವ್ರು ಮುಸಲ್ಮಾನರು, ಅವರು ರೇಷ್ಮಾ ಬೇಗಮ್ ಅಂತ, ಒಂದು ಹಿಂದೂ ಮಗು 8 ವರ್ಷದ್ದು. ಆ ಮಗುವಿಗೆ ಕರ್ಕೊಂಡೋಗಿ ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಅವನು ಇಂಜಿನಿಯರಿಂಗ್ ಏನೋ ಮಾಡಿಕೊಂಡು ಆ ಮಗು ಗ್ರೇಟ್ ಮತ್ತು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಾರೆ. ಇಂಥ ಈ ಕಾಳಜೀರ ಅಂಥವ್ರಲ್ಲ ಸರ್. ಇಂಥವ್ರನ್ನ ನೋಡಿ ಆಯ್ಕೆ ಮಾಡ್ಕೊತಿದ್ವಿ. ಇನ್ನು ಕಡೆಯದಾಗಿ ನೀವು ಏನು ಹೇಳ್ಬೋದು ಅಂದರೆ ಸಾಮಾನ್ಯ ನೌಕರರ ತಂಡಕ್ಕೆ ಮತ ಯಾಕೆ ಹಾಕಬೇಕು ಅನ್ನೋದಾದರೆ ಏನು ಹೇಳ್ಬೋದು? ಮತದಾರರಿಗೆ ಏನು ಮನವಿ ಮಾಡ್ಕೊಳ್ತೀವಿ? ಈಗ ಸಾಮಾನ್ಯ ನೌಕರ ತಂಡಕ್ಕೆ ಮತ ಹಾಕಿದ್ರೆ ಸಾಮಾನ್ಯ ನೌಕರಿಗೆ ಏನು ಸರ್ ಕಾನ್ಸೆಪ್ಟ್ ಏನಿರುತ್ತೆ ಹೇಳಿ? ಅವರು ದುಃಖ, ಕಷ್ಟ, ನಷ್ಟ, ದುಃಖ ದುಮಾನೆಗಳನ್ನು ಅನುಭವಿಸಿರ್ತವೆ. ಹಾಗಾಗಿ ಏನೋ ಒಂದು ಕಡೆ ಒಳ್ಳೇದು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅವರೆಲ್ರಿಗೂ ನಾನು ತರಬೇತಿ ಕೂಡ ಕೊಟ್ಟಿದ್ದೀನಿ. ಈಗ ಹೇಗಿರಬೇಕು, ಹೇಗೆ ನೌಕರಿಗೆ ಕೆಲಸ ಮಾಡಬೇಕು, ಪರವಾಗಿ ಆ ಸೊಸೈಟಿನ ಹೇಗೆ ಬಳಸಬೇಕು ಅಂತೇಳಿ ನಾನು ಈಗಾಗಲೇ 1 ತಿಂಗಳಿಂದ ಅವ್ರನ್ನ ತರಬೇತಿ ಕೊಡಿಸ್ತಿದ್ದೀನಿ. ಬೇರೆ ಬೇರೆ ತಿಳುವಳಿಕೆ ಇರೋಂಥವ್ರ ಹತ್ರ
ಮಾಡ್ತಿದ್ದೀನಿ ಸರ್. ಓಕೆ ಓಕೆ. ಇನ್ನು ಪ್ರಚಾರ ಕಾರ್ಯ ಹೆಂಗೆ ನಡೀತಾ ಇದೆ? ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರಿ? ಹೆಂಗೆ ಶೆಡ್ಯೂಲ್ ಹೆಂಗೆ ಮಾಡ್ಕೊಂಡಿದ್ರಿ ಸರ್? ಪ್ರತಿ ಘಟಕದಲ್ಲಿ ನಾವು ವಿಸಿಟ್ ಕೊಟ್ಟಾಗ ಎಲ್ಲದರಲ್ಲಿ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಸರ್. ನಿಮ್ಮ ತಂಡ ಒಳ್ಳೆ ಅದರಲ್ಲಿ ಆಲೋಚನೆ ಇದೆ, ನಿಮ್ಮ ತಂಡ ಎಲ್ಲ ಯುವಕರಿದ್ದಾರೆ, ಹೊಸ ತಂಡ, ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಯಕರು ಹೊರತಾಗಿ ಸಾಮಾನ್ಯ ನೌಕರರು ಬರ್ಬೇಕು ನಮಗೆ ಅಂತ ಅವ್ರ ಆಲೋಚನೆ ಇದೆ. ಹಾಗಾಗಿ ನಾವು ನಮ್ಮ ತಂಡನೇ ಗೆಲ್ಲಿಸ್ತಾರೆ ಅಂತ ನಂಗೆ ಭಾಳ ಇದೆ ಸರ್. ಆಲ್ಮೋಸ್ಟ್ ಎಲ್ಲ ಡಿಪೋಗಳಿಗೆ ನಾವು ಅಲ್ಲಿ ಕವರ್ ಮಾಡಿದ್ದೀವಿ. ಎಲ್ಲ ಡಿಪೋದಲ್ಲಿ ನಮ್ಮ ಪ್ರಣಾಳಿಕೆ ತಲುಪಿದೆ, ಎಲ್ಲ ನೌಕರಿಗೆ ತಲುಪಿದೆ. ಓಕೆ. ಇನ್ನು ಕಡೆ ಪ್ರಶ್ನೆ, ಹೆಂಗೆ ಶಾಂತಿಯುತವಾಗಿ ಎಲ್ಲ ಕಾರ್ಯಗಳು, ಪ್ರಚಾರ ಕಾರ್ಯಗಳು ನಡೀತಾ ಇದೆಯಾ? ಯಾಕಂದರೆ ಯಾಕೆ ಈ ಪ್ರಶ್ನೆ ಅಂದರೆ, ಚುನಾವಣೆ ಅಂದರೆ ಅಲ್ಲಿ ಹಣ ಬಲ, ತೋಳು ಬಲ, ಬೆದರಿಕೆ ಎಲ್ಲವೂ ಕೂಡ ಬರುತ್ತೆ. ಸೊ ಹೆಂಗೆ ನಿಭಾಯಿಸ್ತಾ ಇದ್ರಿ? ನಮ್ಮ ಅಭ್ಯರ್ಥಿಗಳಿಗೆ ನಾನು ಹೇಳಬೇಕು ಅಂದರೆ, ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತ ಭಾವಿಸ್ತೀನಿ ಈಗ ಆಲ್ರೆಡಿ. ಯಾಕಪ್ಪ ಅಂದರೆ, ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿದಾಗ ವಿರೋಧಿಗಳಿದಾರಲ್ಲ, ವಿರೋಧಿ ಸ್ಪರ್ಧಿಗಳಿದಾರಲ್ಲ, ಗೆದ್ದೇ ಇರ್ತಾರೆ ಅವರು ನೀವು ವಾಪಸ್ ತಗೊಳ್ಳಿ ಅಂತ ಆಮಿಷ ಒಡ್ಡೋದು, ಬೆದರಿಕೆ ಹಾಕೋದು ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸೋಲಿನ ಭಯ ಕಾಡ್ತಾ ಇದೆ. ಹಾಗಾಗಿ ನಮಗೆ ಆಮಿಷ ಒಡ್ತಾರೆ, ಬೆದರಿಕೆ ಹಾಕ್ತಾರೆ. ನಾವು ಇದಕ್ಕೆಲ್ಲ ಜಗ್ಗಲ್ಲ. ನಾವು ಕನ್ನಡ ಹೋರಾಟಗಾರರು. ಇದಕ್ಕೆಲ್ಲ ಜಗ್ಗಿ ಕೂತ್ರೆ, ಎದುರಿ ಕೂತ್ರೆ ಆಗುತ್ತಾ? ನಮ್ಮ ನಾಯಕರು ಹೇಳ್ಕೊಟ್ಟಿದ್ದಾರೆ, ಯುದ್ಧ ಬುರುಡೇಜರ್ ಥರ ಇರಬೇಕಂತೆ ಹೋರಾಟದ ವಿಚಾರದಲ್ಲಿ. ಈ ಚುನಾವಣೆ ಅನ್ನೋದು ಸಹ ಇನ್ನು ಉಳಿದವ್ರಿಗೆಲ್ಲರಿಗೂ ಚುನಾವಣೆ, ಆದರೆ ನಮಗಿದು ಹೋರಾಟ. ಹೋರಾಟಗಾರರು ಮಾಡ್ತಿರೋದು ಕೆಲಸ ಆಗಿರೋದ್ರಿಂದ ಇದು ನಮಗೆ ಹೋರಾಟ. ನಮ್ಮ ನಾಯಕರು ಯಾವಾಗಲೂ ಹೇಳ್ತಿರ್ತಾರೆ, ಹೋರಾಟದ ವಿಚಾರದಲ್ಲಿ ನಾರಾಯಣಗೌಡರು ಹೇಳ್ತಿರ್ತಾರೆ, ಹೋರಾಟದ ವಿಚಾರದಲ್ಲಿ ಯುದ್ಧ ಬುರುಡೇಜರ್ ಥರ ಇರಬೇಕಂತೆ, ಅಡ್ಡಿಗೆ ಬಂದವರೆಲ್ಲ ಅಪ್ಪಚ್ಚಿ ಆಗಬೇಕಂತೆ, ಆ ರೀತಿ ಹೇಳ್ತಾರೆ. ಹಾಗೆ ಹುರಿದುಂಬಿಸಿದ್ದಾರೆ ನಮ್ಮನ್ನ, ನಾವು ಹಾಗೇ ಇದ್ದೀವಿ ಸರ್. ನಾನು ಹೇಳ್ತಾ ಇರ್ತೀನಿ, ನೀವು ಬೆದರಿಕೆ ಇನ್ನೂ 100 ಮೆಸೇಜ್ ಮಾಡಿರಿ, ಬೆದರಿಕೆನ ಇನ್ನೂ ಕಾಲ್ ಮಾಡಿರಿ, ನಾನೇ ಹೆದರಲ್ಲ. ನನ್ನ ಎದೆಗೆ ಗುಂಡು ಹೊಡೆದ್ರು ಸಹ ನಾನು ಹೆದರೋದಿಲ್ಲ ಅಂತ ಹೇಳಿದ್ದೀನಿ ಸರ್. ನಾನೇನು ಬೆಂಗಳೂರು ಖಾಲಿ ಮಾಡಿಸ್ತೀನಿ ಅಂತಾರೆ. ನನ್ನನ್ನು ಬೆಂಗಳೂರು ಖಾಲಿ ಮಾಡ್ಸೋಕ್ಕೆ ಅವ್ರು ಯಾರು ಸರ್? ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರು ಸುರಕ್ಷಿತವಾಗಿ ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತ ಕಟ್ಟಿದಂಥ ಬೆಂಗಳೂರು. ಇಲ್ಲಿ ನಾನು ಒಬ್ಬ ಕನ್ನಡಿಗ. ಈಗ ನಾನು ಬೆಂಗಳೂರು ಖಾಲಿ ಮಾಡಿಸೋ ಅಂಥದ್ದನ್ನ ಅವ್ರಿಗೆ ಸಾಧ್ಯ ಇಲ್ಲ ಸರ್. ಓಕೆ. ಇನ್ನು ಕಡೆದಾಗಿ ನೀವು ಮತದಾರರಿಗೆ ಏನು ಅಪೀಲ್ ಮಾಡ್ತೀರಿ ಇಬ್ಬರು ಮತದಾರ? ಸರ್, ಈಗ ನೌಕರರಿಗಾಗಿರ್ಬೇಕಾಗಿರ್ತಕ್ಕಂಥ ಒಂದು ಸಹಕಾರಿ ಸಂಘವನ್ನು ಕೆಲವು ಭ್ರಷ್ಟರ ಕೂಟ ಮಾಡ್ಕೊಂಬಿಟ್ಟವ್ರೆ. ಆ ಭ್ರಷ್ಟರಿಂದ ಭ್ರಷ್ಟಾಚಾರಗಳಿಂದ ಆಚೆ ತರ್ತಕ್ಕಂಥ ಕೆಲಸ ನಾವೆಲ್ಲ ಸಾಮಾನ್ಯ ನೌಕರು ಮಾಡ್ತಾಯಿದ್ದೀವಿ. ಇದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿ, ನಮ್ಮ ತಂಡಕ್ಕೆ ಮತ ನೀಡಿ, ನಿಮಗೆ ಒಳ್ಳೆ ಆಡಳಿತ ನೀಡ್ತೀವಿ. ಒಂದು ವೇಳೆ ನಾವೇನಾದರೂ ದಾರಿ ತಪ್ಪಿದರೆ ನಮ್ಮನ್ನು ಕೊಳಪಟ್ಟು ಹಿಡಿದು ಕೇಳಿ ನಾವು ಅಲ್ಲೇ ರಾಜೀನಾಮೆ ಕೊಡ್ತೀವಿ. ಇದು ನಮ್ಮ ಒಳ್ಳೆ ಮಾತು. ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ ಮತದಾರರಿಗೆ? ಇವಾಗ ಭ್ರಷ್ಟಾಚಾರ ಹೇಗೆ ನಡೆಯುತ್ತೆ ಅಂತ ಕೇಳ್ಬೋದು. ಹೌದು. ಈಗ ಏನಾಗ್ತಿದೆ ಅಂದರೆ, ಒಂದು ಗೋಲ್ಡ್ ಲೋನ್ ಸಿಸ್ಟಮ್ ಇದೆ ಸರ್. ಅಲ್ಲೊಬ್ಬ ನೌಕರ ಗೋಲ್ಡ್ ಲೋನ್ ತಗೋಬೋದು. ಅಂದರೆ ಅಲ್ಲಿ ಗೋಲ್ಡ್ ತೊಗೊಳ್ಲಿಕ್ಕೆ ಇವ್ರ ಹತ್ರ ಲೋನ್ ತೊಗೊಂಡೋಗಿ ಗೋಲ್ಡ್ ತಗೊಳ್ಳೋವಂಥದ್ದು. ಯಾವುದೋ ಒಂದು ಖಾಸಗಿ ಗೋಲ್ಡ್ ಅಂಗಡಿನ ಬುಕ್ ಮಾಡೋರೆ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅಲ್ಲೋಗಿ ಗೋಲ್ಡ್ ಅಲ್ಲೇ ತಗೋಬೇಕು ಅಂತಾರೆ. ಅವನೆಷ್ಟೇ ರೇಟ್ ಜಾಸ್ತಿ ತೊಗೊಳ್ಳಿ, ಅಲ್ಲೇ ತಗೋಬೇಕು ಅಂತಾರೆ. ಆ ಸಿಸ್ಟಮಿಂದ ಹೊರಗಡೆ ಬಂದ್ಬಿಡೋಣ ಸರ್. ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಅವರ ಹತ್ರದಲ್ಲಿರುವಂಥ ಅಕ್ಕಪಕ್ಕದ ಅಂಗಡಿ, ಚೆನ್ನಾಗಿರೋ ಅಂಗಡಿಲಿ ಹೋಗಿ ತಗೊಳ್ಳಿ, ಕಡಿಮೆ ರೇಟಿಗೆ ಯಾರು ಕೊಡ್ತಾನೆ ಅವನು. ನಾವು RTGS ಮುಖೇನ ಅವ್ರಿಗೆ ಅಕೌಂಟಿಗೆ ಹಾಕ್ತೀವಿ, ಸಾಕಲ್ಲ ಸರ್. ಯಾಕಂದರೆ ಆ ಉದ್ಯಮಿಗೂ ಸೊಸೈಟಿಲಿರೋ ಡೈರೆಕ್ಟ್ರಿಗೂ ಸಂಬಂಧನೇ ಇರೋದಿಲ್ಲ. ಈಗ ಒಪ್ಪಂದ ಆಗ್ಬಿಟ್ರೆ ಸಂಬಂಧ ಇದ್ಬಿಡುತ್ತೆ. ಅದೊಂದಾದರೆ, ಇನ್ನೊಂದು ಸರ್, ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನೂ ಅಲ್ಲೇ ತಗೊಳ್ಳಿಕ್ಕೆ ಹೋಗ್ಬೋದು. ಅವ್ರು ಹೇಳ್ತಾರೆ, ಒಂದು ಅಂಗಡಿ ಹೇಳ್ತಾರೆ, ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿ, ಹೋಗಿ ಅಲ್ಲೇ ಹೋಗಿ ತಗೋಬೇಕು ಅಂತ. ಅವ್ನು ಸದಸ್ಯಂಗೆ ಇಷ್ಟ ಬಂದ ಕಡೆ ತಗೊಳ್ಳಿ ಬಿಡಿ, ಯಾರಪ್ಪ ಒಂದು ದುಡ್ಡದು? ಸದಸ್ಯರೆಲ್ಲ ಸೇರಿ ಕೂಡಾಕಿದ್ದ ಹಣದಲ್ಲಿ ಸಾಲ ಕೊಡೋಂಥದ್ದು. ಇವ್ರನ್ನ ಕಳ್ಸೋಂಥದ್ದು ಮತಭಿಕ್ಷೆ ಹಾಕಿ ನಾವು ಕಳಿಸೋದು ಇವ್ರನ್ನ. ಹೌದು. ಅವ್ರೇನು ರಾಜರು ಕುಟುಂಬದಿಂದ ಬಂದಂಥವ್ರಲ್ಲ, ರಾಜರು ಮನೆ ತಂದವರಲ್ಲ. ಅವರು ರಾಜ ಅಂತೇಳಿ ಅಧಿಕಾರ ಸಿಕ್ಕಿರೋಂಥದ್ದಲ್ಲ. ಅವರು ನೌಕರರ ಸದಸ್ಯರ ಮತಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದಂಥವ್ರು. ಹಾಗಾಗಿ ಅವ್ರಿಗೆ ಅಧಿಕಾರ ಇದೆ ಅಂತೇಳಿ ನೀವು ಅಲ್ಲೇ ಅದೇ ಅಂಗಡೀಲಿ ತಗೋಬೇಕು, ಅದೇ ಗೋಲ್ಡ್ ಅಂಗಡೀಲಿ ತಗೋಬೇಕು. ಅವನೆಷ್ಟೇ ಹೇಳಲಿ, ಅವನಿಗೆ ಗೊತ್ತಲ್ಲ, 25,000 30,000 ತಗೊಳ್ತಾನೆ, 1,00,000 ಇರೋದು 1,05,000 ತಗೊಳ್ತಾನೆ. ಇದು ಭ್ರಷ್ಟಾಚಾರ ಆಗುತ್ತೆ. ಈ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಅದು ನಿಮ್ಮ ಸಾಮಾನ್ಯ ನೌಕರರ ತಂಡದ ಉದ್ದೇಶ. ಥ್ಯಾಂಕ್ ಯು.
ಈಗ ಸಾಮಾನ್ಯ ನೌಕರರ ತಂಡ ಅಂತೇಳಿ ನೀವೇನೋ ಮುನ್ನೆಲೆಗೆ ಬಂದ್ರಿ, ತಂಡವನ್ನು ಕಟ್ಟಿದಿರಿ, ಓಕೆ. ನಿಮ್ಮನ್ನೇ ನಂಬ್ಕೊಂಡು ಸಾಕಷ್ಟು ಜನ ನಿಮ್ಮ ಬೆನ್ನಿಂದ ಇವಾಗ ಇರುವಂಥದ್ದು. ಹಾಗೊಮ್ಮೆ ನಿಮ್ಮ ತಂಡ ಸೋತ್ರೆ ಏನು ಮಾಡ್ತೀರಿ? ಪಲಾಯನ ಮಾಡ್ಬಿಡ್ತೀರಾ ಈ ಭ್ರಷ್ಟಾಚಾರದ ವಿರುದ್ಧ, ಈಗ ನಡೆಸ್ತಾ ಇರುವಂಥ ಹೋರಾಟದ ವಿರುದ್ಧ ಪಲಾಯನವಾದಿ ಮಾಡ್ಬಿಡ್ತೀರಾ ಅಥವಾ ಏನು ಮಾಡ್ತೀರಾ ಅಂತ? ಸರ್, ಇದು ಚುನಾವಣೆಗೆ ನಿಂತಿದ್ದೀವಿ. ಅಧಿಕಾರ ಕೊಟ್ಟರೆ ಅವರಿಗೆ ಒಳ್ಳೆ ಅಧಿಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ನಮ್ಮನ್ನು ಸೋಲಿಸಿದರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ. ಈ ಹೋರಾಟ ನೌಕರರ ಪರ ಇರುತ್ತೆ. ಆ ಸಂಘವನ್ನು, ಸಹಕಾರಿ ಸಂಘವನ್ನು ಉಳಿಸೋದ್ರ ಕಡೆಗೆ ನಮ್ಮ ಗಮನ ಇರುತ್ತೆ. ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಅದನ್ನು ತಡೆಯುವಂಥ ಕೆಲಸ ನಮ್ಮ ತಂಡ ಮಾಡೇ ಮಾಡುತ್ತೆ ಸರ್. ನಾವು ಸೋತ್ರೂ ಕೈ ಕಟ್ಟಿ ಕೂಡೋಲ್ಲ. ನೌಕರರ ಪರವಾಗಿರ್ತಕ್ಕಂಥ ಹೋರಾಟ ಮಾಡೇ ಮಾಡ್ತೀವಿ. ಸೂಪರ್. ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ಸಾಮಾನ್ಯ ನೌಕರರ ತಂಡ ಏನು ಒಳ್ಳೆ ಉದ್ದೇಶಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ತಂಡಕ್ಕೆ ನಿಮ್ಮ ತಂಡಕ್ಕೆ ಜಯ ಸಿಗಲಿ ಅಂತ ಹೇಳಿ ಈ ಮೂಲಕ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು, ನೀವು ಇಲ್ಲಿವರೆಗೂ ಬಂದು ಸ್ಟುಡಿಯೋಗೆ ಬಂದು ಸಂದರ್ಶನ ನೀಡಿದ್ದಕ್ಕೆ ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಭಾರತ ದೇಶದಲ್ಲಿ ಒಂದು ಸಾಮಾನ್ಯ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಈ ರೀತಿ ಸಿಂಡಿಕೇಟ್ವರೆಗೂ ಭ್ರಷ್ಟಾಚಾರ ಅನ್ನೋದು ಹಾಸಿ ಒದ್ದು ಮಲಗಿಬಿಟ್ಟಿದೆ. ಸೊ ಇಲ್ಲಿ ಸಾಮಾನ್ಯ ನೌಕರರ ತಂಡದಿಂದ ಉತ್ಸಾಹಿ ಯುವಕರ ತಂಡ ಮುನ್ನೆಲೆಗೆ ಬಂದು ಇಲ್ಲ, ನಾವು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನೀಡ್ತೀವಿ, ನಮಗೆ ಮತ ನೀಡಿ ಅಂತೇಳಿ ಕೇಳ್ತಾ ಇರುವಂಥದ್ದು. ಇಂತಹ ತಂಡಗಳು ಗೆಲ್ಲಬೇಕು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. ಇದು ಸಮಸ್ತ ಕನ್ನಡಿಗರ ಧ್ವನಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.